ಕೆಚ್ಚೇರು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇರು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇರು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇರು ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮ್ಮ ಕೇಶಮೂರ್ತಿ ಅಣ್ಣನವರಿಗೆ ಸಂಪೂರ್ಣವಾಗಿ ಅರ್ಪಿಸುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಎರಡು ಮಕ್ಕಳಿಗೆ ಅವರು ಕಲ್ಪನೆಯ ಕಣ್ಣು ನಿಜವಾಗ್ಲೂ ಎರಡು ವಿಷಯಗಳ ಬಗ್ಗೆ ನಮ್ಮ ಮಂಜಣ್ಣವರ ಹಾಗೂ ರಾಜಣ್ಣವರ ಮತ್ತು ಅನೇಕ ಮಿತ್ರರ ಸಹಕಾರದಿಂದ ಇವತ್ತು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಅವರು ಒತ್ತು ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ಹೇಳಿ ಸುಮಾರು 3 ವರ್ಷಗಳ ಹಿಂದೆ ಈ ಒಂದು ಸದ್ಗುರು ಫೌಂಡೇಶನ್ನ ಇವರು ರಚಿಸಿಕೊಂಡು ಅನೇಕ ಶಾಲಾ ಮಕ್ಕಳಿಗೆ ಉಚಿತವಾದಂಥ ಪಠ್ಯಪುಸ್ತಕ, ಅಗತ್ಯವಾದಂಥ ಯೂನಿಫಾರಮ್ ಮತ್ತು ಅವರಿಗೆ ಮಾರ್ಗದರ್ಶನ ಮತ್ತು ಹೆಲ್ತ್ ಕೇರ್ಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸಮಾಜದಲ್ಲಿ ಇವತ್ತು ಇಂಥ ಫೌಂಡೇಶನ್ಗಳು ಖಂಡಿತ ಬರಬೇಕು. ಯಾಕೆಂತಂದರೆ ಇವತ್ತು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ಭಾಳ ಕಷ್ಟ ಆಗ್ತಾಯಿದೆ. ಮತ್ತು ಇವತ್ತು ಆಸ್ಪತ್ರೆಗಳಲ್ಲಿ ಏನಾದರೂ ತೋರಿಸ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಸಣ್ಣ ಜ್ವರ ಬಂದಿದೆ ಅಂತಂದರೆ 15,000 20,000 ಅಂತ ಕೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಫೌಂಡೇಶನ್ನ ಅಗತ್ಯವಿದ್ದು ಅನೇಕ ಒಂದು ಡಾಕ್ಟರ್ ಮಿತ್ರಗಳ ಸಹಕಾರದಿಂದ ಮತ್ತು ಸಮಾಜ ಸೇವೆ ಮಾಡುವಂಥ ಅನೇಕರಿದ್ದಾರೆ. ಆದರೆ ಅವ್ರು ಮುಂದೆ ಬರ್ತೀವಿ ಅಂತಂದ್ರೂ ಸಹ ಎಲ್ಲೋ ಅವ್ರನ್ನ ಮುನ್ನಡೆಸ್ಕೊಂಡು ಹೋಗೋವಂಥವ್ರು ಇವತ್ತು ಸಮಾಜದಲ್ಲಿ ಕಮ್ಮಿ ಇರ್ತಾರೆ. ಆದರೆ ರಾಜಣ್ಣಂಥವರು ಮತ್ತು ಮಂಜಣ್ಣಂಥವರು ನಿಜವಾಗಲೂ ಅವರು ಮುಂದಿಟ್ಕೊಂಡು ಅನೇಕ ಜನರನ್ನ, ಒಳ್ಳೆಯ ಜನರನ್ನ ಒಂದು ತಂಡ ಕಟ್ಕೊಂಡು 3 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸದ್ಗುರು ಫೌಂಡೇಶನ್ಗೆ ಮತ್ತು ಎಲ್ಲ ಮಿತ್ರರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಏನು ಇವತ್ತು ಅನೇಕ ಜನರ ಪ್ರೋತ್ಸಾಹದಿಂದ ಅವ್ರಿಗೆ ಉಚಿತವಾದಂಥ ಶೂಗಳು ಕೊಟ್ಟಿದ್ದಾರೆ, ಸಮವಸ್ತ್ರ ಕೊಟ್ಟಿದ್ದಾರೆ. ಮತ್ತು ಬಡ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪಠ್ಯಪುಸ್ತಕಗಳನ್ನ ಅವ್ರಿಗೆ ಓದೋದಕ್ಕೆ ಪುಸ್ತಕಗಳನ್ನೆಲ್ಲ ತೆಗೆದುಕೊಟ್ಟಿದ್ದಾರೆ. ಇಂಥ ಒಂದು ಫೌಂಡೇಶನ್ ನಿಜವಾಗ್ಲೂ ಮುಂದುವರಿಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದು ಅವರ ಒಂದು ಕೀರ್ತಿ ಪತಾಕೆ ಹಾರಲಿ ಅಂತ ಅಂದ್ಬಿಟ್ಟು ಹಾರೈಸ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷ ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಏನು ನಮ್ಮ ಸದ್ಗುರು ಫೌಂಡೇಶನ್ ವತಿಯಿಂದ ನಮ್ಮ ಪ್ರಕಾಶ್ ಅಣ್ಣವರು, ರಾಜಣ್ಣವರು, ಮಂಜಣ್ಣವರು ಮತ್ತು ಪ್ರಭಾಕರ್ನವರ ನಾಯಕತ್ವದಲ್ಲಿ ಏನು ಆ ಫೌಂಡೇಶನ್ ಅಂತ ಏನು ಕಟ್ಕೊಂಡಿದ್ದಾರೆ ಅವರ ಒಂದು ದೇಶಕ್ಕೆ ಫೌಂಡೇಶನ್ ಆಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವತ್ತು ಸಮಾಜಮುಖಿ ಏನಾದರೂ ನಾವು ಸಮಾಜಕ್ಕೆ ಕೊಡ್ತೀವಿ ಅಂದರೆ ಅದು ವಿದ್ಯೆ ಅಂದರೆ ಬೆಲೆ ಕಟ್ಟಕ್ಕೆ ಆಗದೇ ಇರೋವಂಥದ್ದು. ಆ ವಿದ್ಯೆಯ ವಿದ್ಯಾರ್ಥಿಗಳಿಗೆ ಸಹಾಯ ಜಾಸ್ತಿ. ಬಡ ಮಕ್ಕಳು ಕೂಡ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರೋ ಬಡ ಮಕ್ಕಳು ಕೂಡ ಇವತ್ತು ಕಾನ್ವೆಂಟ್ ಸ್ಕೂಲ್ನ ಸರಿಸಮವಾಗಿ ಬದುಕಲಿಕ್ಕೆ ಅವರಿಗೆ ಬಟ್ಟೆ, ಶೂಸು, ವಿದ್ಯಾಭ್ಯಾಸಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಾ ಇರುವಂಥ ಸದ್ಗುರು ಫೌಂಡೇಶನ್ಗೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನಾನು ಅಭಿನಂದಿಸ್ತೀನಿ. ಅವರ ಕಾರ್ಯವೈಖರಿ ಇನ್ನು ರಾಜ್ಯದ ಮೂಲೆ ಮೂಲೆಗೂ ಹಬ್ಬಲಿ ಅಂತ ಹಾರೈಸ್ತೀನಿ. ಮದುವೆ ಧನ್ಯವಾದ. ಮುಂದೆ ಏನಾಗಬೇಕು ಅನ್ನೋದು ನನ್ನ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ತಿಳಿಸೋಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಭಗಿನಿ ನಿವೇದಿತಾ ಪ್ರೌಢಶಾಲೆ ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ವಿ ಆರ್ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸುರಕ್ಷಾ ಅಂತ ನನ್ನ ಆ ಕ್ಲಬ್ಬಿನ ಪ್ರೆಸಿಡೆಂಟ್. ಸೊ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಪ್ರತಿ ಹೆಲ್ತ್ ಕ್ಯಾಂಪ್ ಅಂದರೆ ಒಂದು ಕಣ್ಣಿನ ತಪಾಸಣೆ, ಡೆಂಟಲ್, ಎನಿಥಿಂಗ್ ರಿಲೇಟೆಡ್ ಟು ಬರೀ ಅಲ್ಲಿ ಓದ್ತಿರೋ ನಾವು ಈ ಸದ್ಗುರು ಫೌಂಡೇಶನ್ ಪ್ರಾರಂಭ ಮಾಡಿದ್ದು ಸುಮಾರು 4 ವರ್ಷದ ಹಿಂಭಾಗದಲ್ಲಿ ನಾವು ಇದನ್ನು ಸಂಘಟನೆ ಪ್ರಾರಂಭ ಮಾಡೋದು. ಈ ಸಂಘಟನೆ ಮುಖಾಂತರವಾಗಿ ನಾವು ಈ ಸಮಾಜದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅನಾನುಕೂಲ ಇರತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಒಂದು ಜವಾಬ್ದಾರಿ. ಎರಡನೇದಾಗಿ ಈ ಸಮಾಜದಲ್ಲಿ ಆರೋಗ್ಯ ಬಡವರ ಕೈಗೆ ಸಿಗಲಾರದಂಥ ಒಂದು ವಸ್ತು ಆಗಿದೆ. ಅದಕ್ಕೋಸ್ಕರ ಬಡವರಿಗೋಸ್ಕರ
ಹೆಲ್ತ್ ಕ್ಯಾಂಪ್ಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಅವೇರ್ನೆಸ್ ಕ್ಯಾಂಪ್ಗಳನ್ನ ನಾವು ಮಾಡೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವೆಲ್ಲವನ್ನು ಕೂಡ ಮಾಡೋದಕ್ಕೋಸ್ಕರ ನಾವು ಈ ಸ್ಥಳೀಯವಾಗಿ ಒಂದು 25 ಊರುಗಳಿಂದ ಒಂದೊಂದು ಊರುಗಳಲ್ಲಿ 2 ಜನ ಪ್ರಾಮಾಣಿಕತೆ ಇರತಕ್ಕಂಥ ದೊಡ್ಡ ವ್ಯಕ್ತಿಗಳನ್ನ ನಾವು ಸೇರಿಸ್ಕೊಂಡು ಆ ರೀತಿಯಾಗಿ 25 ಊರುಗಳಿಂದ ಒಂದು 50 ಜನರ ಒಂದು ಸಂಬಂಧಿಕರು ಅಥವಾ ಸ್ನೇಹಿತರನ್ನ ನಾವು ಈ ಸಂಘಟನೆಗೆ ಸೇರಿಸ್ಕೊಂಡು ಈ ಸಂಘಟನೆಯನ್ನು ನಾವು ಕಟ್ಟಿದ್ದೀವಿ. ಈ ಸಂಘಟನೆಗೆ ನಾವು ಆರ್ಥಿಕವಾದ ಸಹಕಾರ ನಾವು ಬೇರೆ ಎಲ್ಲೂ ತೊಗೊಳಲ್ಲ. ನಾವು ಏನಿದ್ದೀವೋ ಎಲ್ಲರೂ ಕೂಡ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥವ್ರೆ, ಉತ್ತಮವಾದ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ನಮ್ಮ ಸಂಘಟನೆಯಲ್ಲಿ ನಾವು ಒಂದು ಗುಂಪು ಮಾಡ್ಕೊಂಡಿದ್ದೀವಿ. ಆ ಗುಂಪಿನ ಮುಖಾಂತರವಾಗಿ ನಾವೇ ವರ್ಷಕ್ಕೊಂದು ಸಾರಿ ಇಷ್ಟು ದುಡ್ಡು ಅಂತ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ದೇವರು ಅಥವಾ ನಾನು ಸ್ವಾರ್ಥ ಈ 2 ದಾರಿ ಇದೆ. ದೇವರು ಹೇಳಿರೋದು ಒಂದು ದಾರಿ, ನಾನು ಹೋಗೋದು ಒಂದು ದಾರಿ, 2 ದಾರಿ ಆಗ್ಬೋದು. ಬಟ್ ನಾವು ದೇವ್ರ ದಾರಿನಲ್ಲೇ ನಡಿತೀವಿ, ಆ ಭಗವಂತನ ಹೇಳಿರೋ ದಾರಿನಲ್ಲೇ ನಡಿತೀವಿ ಅನ್ನೋದಾದರೆ ಅವನ ಮೊದಲನೇ ವಾಕ್ಯ ಏನಾಗಿದೆ ಅಂದರೆ, ನಿನ್ನ ಬದುಕಿನ ಜೊತೆಯಲ್ಲಿ ಪಕ್ಕದಲ್ಲಿರೋ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತೊಂದರೆಯಲ್ಲಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಯಾರಿಗಾದರೂ ನೀನು ಸಹಾಯ ಮಾಡೋಕ್ಕಾಗುತ್ತಾ, ದಯವಿಟ್ಟು ಮಾಡು ಅಂತ ಹೇಳಿದ್ದಾರೆ. ಅವನ ಆದೇಶದಂತೆ ನಾವು ಇಷ್ಟೂ ಜನ ಸೇರಿಕೊಂಡು ಸಮಾಜಮುಖಿಯಾದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಮತ್ತು ಆರೋಗ್ಯನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲ ಸ್ನೇಹಿತರು ಈಗ ತಾನೇ ಹೇಳಿದ್ರು, ಎಲ್ಲ ಸ್ನೇಹಿತರು ಆಗ್ತಕ್ಕಂಥ ದುಡ್ಡು ಅಥವಾ ಕಾಂಟ್ರಿಬ್ಯೂಷನ್ ನಾವೆಲ್ಲೂ ಆಚೆ ಯಾರನ್ನೂ ಕೇಳೋದಿಲ್ಲ. ಇಲ್ಲಿ ಸಂಘಟನೆಯಲ್ಲಿ ಏನಿದೆಯೋ ನಾವೇ ಹಾಕ್ತೀವಿ. ಆ ಸಂಘಟನೆಯಲ್ಲಿ ಹಾಕಿರೋ ಆ ದುಡ್ಡನ್ನು ವಿದ್ಯಾಭ್ಯಾಸಕ್ಕೆ ಯಾರು ಅನಾನುಕೂಲ ಇದ್ದಾರೆ, ಓದೋ ಆಸಕ್ತಿ ಇದ್ದು ಓದೋ ಕಷ್ಟದಲ್ಲಿದ್ದಾರೆ ಅಂಥ ಮಕ್ಕಳನ್ನು ಗುರುತಿಸಿ ಅವರನ್ನು ಗುರುತಿಸಿ ಕಷ್ಟದಲ್ಲಿದ್ದಾರೆ ಅಂತ ನಾವು ನೋಡೋದಲ್ಲ, ಅವರು ನಮ್ಮ ಸ್ವಂತ ತಂಗಿಯರು ಅಥವಾ ತಮ್ಮಂದಿರು. ಈ ಸಮಾಜನೇ ನನ್ನದು ಅಂದಮೇಲೆ ಅವರು ಕೂಡ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಆಗಿರ್ತಾರೆ. ಆದ್ದರಿಂದ ಅಂಥವ್ರಿಗೆ ಒಂದು ಸೇವೆ ಅಥವಾ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಕೊಟ್ಟು ಅವರನ್ನು ದೊಡ್ಡ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕಾಗಿದೆ, ದೊಡ್ಡ ವಿದ್ಯಾವಂತರು ಜ್ಞಾನಿಗಳನ್ನಾಗಿ ಮಾಡಬೇಕಾಗಿದೆ. ಈ ಉದ್ದೇಶದಿಂದ ಈ ಒಂದು ಸಂಘಟನೆ ನಾವು ಕಟ್ಟಿದ್ದೀವಿ. ಈ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರ 3-4ನೇ ವರ್ಷದ ಸಂಬಂಧಪಟ್ಟ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ನಡೀತೋ ಈ ಕಾರ್ಯಕ್ರಮ ಕೂಡ ಒಂದಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಮಂಜುನಾಥ್ ಅಂತ, ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಣ್ಣ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಯಿಂದ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.